ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಒಳ್ಳೆಯ ವಿಷಯ ಜೊತೆ ಬಂದಿದ್ದೀನಿ, ಒಂದು ಒಳ್ಳೆಯ ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ವಿತೌಟ್ ಜಿ ಎಸ್ ಟಿಯಲ್ಲೇ ನಾವು ಯಾವ ಪ್ರಾಡಕ್ಟ್ನ ಚೂಸ್ ಮಾಡಬೇಕು, ಜಿ ಎಸ್ ಟಿಯಲ್ಲೇ ಯಾವ ಥರ ಬಿಸ್ನೆಸ್ ಮಾಡೋದು, ಯಾವ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡಬೇಕು, ಅದೇ ಥರ ಇನ್ಕಮ್ ಹೆಂಗೆ ಬರುತ್ತೆ, ಜಿ ಎಸ್ ಟಿಲೇ ಅಕೌಂಟ್ ಯಾವ ಥರ ಓಪನ್ ಮಾಡೋದು, ಯಾವ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು, ಯಾವ ಪ್ರಾಡಕ್ಟ್ನ ಸೇಲ್ ಮಾಡೋಕ್ಕಾಗಲ್ಲ, ಜಿ ಎಸ್ ಟಿ ಇದ್ದರೆ ಎಷ್ಟು ಸರೌಂಡಲ್ಲಿ ನಾವು ಸೇಲ್ ಮಾಡ್ಬೋದು, ಜಿ ಎಸ್ ಟಿ ಇಲ್ಲೇ ಎಲ್ಲೆಲ್ಲಿ ಸೇಲ್ ಮಾಡೋಕ್ಕಾಗಲ್ಲ, ಯಾವ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು ಅದೆಲ್ಲ ಇವತ್ತು ಫುಲ್ಲು ಡೀಟೇಲಾಗಿ ಹೇಳ್ತೀನಿ. ಕಂಪ್ಲೀಟಾಗಿ ನೀಟಾಗಿ ಕೇಳ್ಕೊಬಿಡಿ. ಎಷ್ಟು ಇನ್ಕಮ್ ಬರುತ್ತೆ, ಎಷ್ಟು ಇನ್ಕಮ್ ಬರಲ್ಲ ಅನ್ನೋದು ಕೂಡ ಹೇಳ್ತೀನಿ. ಯಾರ್ಯಾರು ಇದನ್ನ ಬಿಸ್ನೆಸ್ನ ಮಾಡ್ಬೋದು ಅದನ್ನೂ ಕೂಡ ಹೇಳ್ತೀನಿ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗಿ ಬಂದಿರೋರಿಗೆ, ಜಿ ಎಸ್ ಟಿ ಇಲ್ಲ ಅಂದರೆ ನಮ್ಮ ಹತ್ರ ಯಾವ ಪ್ರಾಡಕ್ಟ್ನ ಸೇಲ್ ಮಾಡ್ಬೋದು, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಸೇಲ್ ಮಾಡ್ಬೋದು ಅಂದರೆ, ನಮಗೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟ್ ಆಗಲಿ ಏನಾದ್ರು ನಾವು ಸೇಲ್ ಮಾಡ್ತೀವಿ ನಮ್ಮ ಪ್ರಾಡಕ್ಟ್ಗಳನ್ನ ಅಂದರೆ ಜಿ ಎಸ್ ಟಿ ಬೇಕೇ ಬೇಕು. ಅದೇ ಥರ ಜಿ ಎಸ್ ಟಿ ಏನಾದ್ರು ಇಲ್ಲ ಅಂದರೆ ನಮ್ಮ ಹತ್ರ ಮೀಶೋ ಒಂದು ಆಪ್ಷನ್ ಇದೆ, ನಮ್ಗಳಿಗೆ ಒಂದು ಆಪ್ಷನ್ ಇದೆ. ಜಿ ಎಸ್ ಟಿ ಇಲ್ಲ ಅಂದರೆ ಮುಂದೆ ಮಾಡಿಸ್ಕೋಬೋದು. ನಾವು ಬಿಸ್ನೆಸ್ನ ಚೆನ್ನಾಗಿ ರನ್ ಆಗ್ತಿದೆ, ಚೆನ್ನಾಗಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗ್ತಿದೆ ಅಂದರೆ ಮುಂದೆ ಹೋಗ್ತಾ ಬೇಕಾದ್ರೆ ಜಿ ಎಸ್ ಟಿ ಮಾಡಿಸ್ಕೋಬೋದು. ಬೇಸಿಕ್ಕಾಗಿ ಈಗ ಬಿಗಿನರ್ಸ್ಗಳಿಗೆ ಈಗ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಜಿ ಎಸ್ ಟಿ ಏನು ಅಂತ ಜಿ ಎಸ್ ಟಿ ಏನು ಬೇಕಾಗಿಲ್ಲ. ಜಿ ಎಸ್ ಟಿ ಇಲ್ಲ ಇವತ್ತು ನಾನು ಏನೇನು ಹೇಳ್ತೀನಿ ಅದನ್ನು ಸ್ವಲ್ಪ ಕೇಳಿಕೊಂಡು ಸ್ಟಾರ್ಟಪ್ ಮಾಡೋರಿಗೆ ತುಂಬ ಉಪಯೋಗ. ಅದೇ ಥರ ಜಿ ಎಸ್ ಟಿ ಇಲ್ಲೇ ನಾವು ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೋದು ಅಂದರೆ ಅದು ಮೀಶೋ ಅಕೌಂಟ್ ಮಾತ್ರ. ನಾವು ಜಿ ಎಸ್ ಟಿ ಇಲ್ಲೇ ಯಾವುದೇ ಒಂದು ಪ್ರಾಡಕ್ಟ್ನ ಸೇಲ್ ಮಾಡ್ತೀವಿ ಅಂದರೆ ಮೀಶೋ ಅಕೌಂಟಲ್ಲಿ ಆರಾಮ್ಸೆ ಸೇಲ್ ಮಾಡ್ಬೋದು. ಆದರೆ ಅದಕ್ಕೂ ಸ್ವಲ್ಪ ರೂಲ್ಸ್ ಇದೆ. ನಾವು ಜಿ ಎಸ್ ಟಿ ಅಕೌಂಟಲ್ಲಿ ಜಿ ಎಸ್ ಟಿ ನಮ್ಮ ಹತ್ರ ಇಲ್ಲ ಅಂದರೆ ನಮ್ಮ ಕರ್ನಾಟಕದೊಳಗಡೆ ನಾವು ಸೇಲ್ ಮಾಡಬೇಕಾಗೋದು. ಕರ್ನಾಟಕ ಬಿಟ್ಟು ನಾವು ಸೇಲ್ ಮಾಡೋಕ್ಕಾಗಲ್ಲ. ಜಿ ಎಸ್ ಟಿ ಏನಾದ್ರು ಇತ್ತು ಅಂದರೆ ನಾವು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ರೂ ಸೇಲ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಸೇಲ್ ಮಾಡ್ಬೋದು. ನಮ್ಮ ಕರ್ನಾಟಕ ಬಿಟ್ಟು ಔಟ್ ಆಫ್ ಕಂಟ್ರಿ ಆಗಿರ್ಬೋದು, ಇಲ್ಲ ಅಂದರೆ ನಮ್ಮ ಇಂಡಿಯಾದಲ್ಲಿ ಎಲ್ಲೇ ಯಾವ ಪ್ಲೇಸಲ್ಲಿ ಆಗಿರ್ಬೋದು, ನಮ್ಮ ಪ್ರಾಡಕ್ಟ್ಗಳನ್ನ ಜಿ ಎಸ್ ಟಿ ಇದ್ದರೆ ಪೂರ್ತಿ ಎಲ್ಲಿ ಬೇಕಾದ್ರೂ ಸೇಲ್ ಮಾಡ್ಬೋದು. ಜಿ ಎಸ್ ಟಿ ಇಲ್ಲ ಅಂದರೆ ಒಂದೇ ಒಂದು ಅಷ್ಟೇ. ಜಿ ಎಸ್ ಟಿ ಒಂದಿಲ್ಲ ಅಂದರೆ ನಮ್ಮ ಕರ್ನಾಟಕದೊಳಗಡೆ ಒಂದು ಸ್ವಲ್ಪ ಕರ್ನಾಟಕದೊಳಗಡೆ ಮಾತ್ರ ಮಾಡಬೇಕು. ಹಂಗೆ ಸ್ವಲ್ಪ ಆರ್ಡ್ರುಗಳೆಲ್ಲ ಸ್ವಲ್ಪ ಬರೋದು ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ಆದರೆ ಬಿಗಿನರ್ಸ್ಗಳಿಗೆ ಈಗ ಸ್ಟಾರ್ಟ್ ಮಾಡ್ತಿರೋರಿಗೆ ವಿತೌಟ್ ಜಿ ಎಸ್ ಟಿ ಇಲ್ಲೇ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಒಂದು ಅನುಭವ ಆಗುತ್ತೆ, ನಾವು ಯಾವ ಥರ ಬಿಸ್ನೆಸ್ ಮಾಡ್ಬೋದು, ನಮ್ಗೆ ಯಾವ ಥರ ಇನ್ನೂ ರೂಲ್ಸು ರೆಗ್ಯುಲೇಷನ್ಸ್ಗಳು ಇನ್ನೂ ಸುಮಾರು ಗೊತ್ತಾಗಿದೆ. ಹೊಸ್ದಾಗಿ ಬರ್ತೀವಲ್ಲ ನಾವು ಮಾರ್ಕೆಟ್ಗೆ, ನಾವು ಯಾವ ಥರ ಮಾಡಬೇಕು ಅನ್ನೋದು ನಾವು ತಿಳ್ಕೊಂಡಿರ್ತೀವಿ, ಯಾವ ಥರ ಕಲಿತೀವಿ. ಅದಕ್ಕಾಗಿ ಜಿ ಎಸ್ ಟಿ ಇಲ್ಲೇ ಒಂದು 4 ತಿಂಗಳು 5 ತಿಂಗಳು ಆಮೇಲೆ ನಿಮ್ಮ ಪ್ರಾಫಿಟ್ ಆದಮೇಲೆ ನೀವು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಜಿ ಎಸ್ ಟಿನೂ ವಿತೌಟ್ ಜಿ ಎಸ್ ಟಿಲೇ ನಾವು ಹೆಂಗೋ ಆಯ್ಕೆ ಮಾಡ್ಕೊಳ್ತೀವಿ. ವಿತೌಟ್ ಜಿ ಎಸ್ ಟಿಲೇ ಒಂದು ಮಾಡಬೇಕು ಅಂತ ನಮ್ಗೆ ಇವಾಗ ಒಂದು ಐಡಿಯಾ ಬಂತು. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಪ್ರಾಡಕ್ಟ್ಗಳು ಯಾವ್ಯಾವ ಸೇಲ್ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಇನ್ನು ಸರಿನಾ, ಎಲ್ಲರೂ ಮಾಡ್ಬೋದು ಪ್ರಾಡಕ್ಟ್ಗಳನ್ನ. ಇಲ್ಲ ನಮ್ಮ ಮನೆ ಬಟ್ಟೆಗಳಾಗಿರ್ಬೋದು, ಕ್ಲಾತ್ಸ್ಗಳು, ಬಟ್ಟೆಗಳು, ಇಲ್ಲ ಲೇಡೀಸ್ ಡ್ರೆಸ್ ಆಗಿರ್ಬೋದು, ಇಲ್ಲ ಅಂದರೆ ಬಾಯ್ಸ್ ಡ್ರೆಸ್ ಆಗಿರ್ಬೋದು, ಫೋನ್ ಆಕ್ಸೆಸರೀಸು, ಕಿಚನ್ ಐಟಮು, ಈ ಥರ ಮಾಡ್ಬೋದು. ಇನ್ಯಾವುದಾದ್ರು ನಾವು ಪ್ರಾಡಕ್ಟ್ನ ಮೀಶೋದಲ್ಲಿ ಸೇಲ್ ಮಾಡೋಕ್ಕಾಗಲ್ಲ ಅಂದರೆ ಈ ಆಲ್ಕೋಹಾಲ್ ಬರುತ್ತಲ್ಲ, ಆಲ್ಕೋಹಾಲ್ ಡ್ರಿಂಕ್ಸ್ಗಳು, ಈಗ ಮೆಡಿಷನ್ ವಸ್ತುಗಳು, ಈ ಥರ ಸೇಲ್ ಮಾಡೋಕ್ಕಾಗಲ್ಲ. ಈ ಥರ ಬ್ರ್ಯಾಂಡೆಡ್ ಕಂಪ್ನಿಗಳು ಬಟ್ಟೆಗಳಾಗಿರ್ಬೋದು, ಬ್ರ್ಯಾಂಡೆಡ್ಗಳಿರ್ತಾವಲ್ಲ ಅವನ್ನ ಸೇಲ್ ಮಾಡೋಕ್ಕಾಗಲ್ಲ ವಿತೌಟ್ ಜಿ ಎಸ್ ಟಿ ಇಲ್ಲ ಅಂದರೆ. ಅದೇ ಥರ ನಾವೀಗ ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೊಂಡು ಯಾವ ಪ್ರಾಡಕ್ಟ್ ಯಾವ ಅಕೌಂಟಲ್ಲಿ ಮಾಡ್ಬೋದು ವಿತೌಟ್ ಜಿ ಎಸ್ ಟಿ ಇಲ್ಲ ಅಂತ ತಿಳ್ಕೊಂಡು, ಅದೇ ಥರ ಇನ್ನು ಪ್ರಾಡಕ್ಟ್ ಯಾವುದಂತ ತಿಳ್ಕೊಂಡು, ಈಗ ನೆಕ್ಸ್ಟು ನಾವು ಮೀಶೋ ಅಕೌಂಟು ಓಪನ್ ಮಾಡಬೇಕು ಅಂದರೆ, ನಾವು ಬಿಸ್ನೆಸ್ ಮಾಡಬೇಕು ಅಂದರೆ ಜಿ ಎಸ್ ಟಿ ಇಲ್ಲೇ ನಾವು ಅಕೌಂಟ್ ಯಾವ ಥರ ಓಪನ್ ಮಾಡೋದು. ಆಲ್ರೆಡಿ ಈಗ ಓಪನ್ ಮಾಡಿದ್ದೀನಿ. ನೀವು ನಿಮ್ಮ ಹತ್ರ ಮೀಶೋ ಅಕೌಂಟ್ ಐತೆ ಅಂದರೆ ಬೇಕಾದ್ರೆ ಅದರಲ್ಲೂ ಬೇಕಾದ್ರೆ ಅಕೌಂಟ್ನ ಓಪನ್ ಮಾಡ್ಬೋದು. ಅಲ್ಲೇನಂದರೆ ನೀವು ಮೀಶೋ ಅಕೌಂಟು ಯೂಸ್ ಮಾಡ್ತಾಯಿದ್ರೆ ಆ ಮೀಶೋ ಅಕೌಂಟಲ್ಲಿ ಲೆಫ್ಟ್ ಸೈಡ್ಗೆ ಆದಂಗೆ 3 ಡಾಟ್ ಇರುತ್ತೆ. ಅಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಬಿಕಮ್ ಎ ಸಪ್ಲೈಯರ್ ಅಂತಿರುತ್ತೆ. ಅದರಿಂದ ಬಂದರೂ ಸೇಮ್ ಇದೇ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಏನು ಅಂದರೆ ರೆಕಾರ್ಡ್ ಮಾಡಿಕೊಂಡು ಯೂಟ್ಯೂಬ್ಗೆ ಹಾಕೋಕೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾನು ವೆಬ್ಸೈಟಲ್ಲಿ ಡೈರೆಕ್ಟ್ ಓಪನ್ ಮಾಡಿದ್ದೀನಿ. ನಿಮಗೂ ಬೇಕಾದ್ರೆ ಈ ವೆಬ್ಸೈಟ್ ಲಿಂಕ್ ಏನಿದೆ suppliermeesho.com ಏನಿದೆ ಇದನ್ನು ನಾನು ಬಯೋದಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಾದ್ರೆ ಓಪನ್ ಮಾಡಿಕೊಂಡು ಬೇಕಾದ್ರೆ ಇದರಲ್ಲಿ ಡೆಸ್ಕ್ಟಾಪ್ ಓಪನ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದು. ಈಗ ಸ್ಟಾರ್ಟ್ ಮಾಡೋಣ.
ಇಲ್ಲಿ ಲಾಗಿನ್ ಕೇಳ್ತಿದೆ ಮತ್ತು ಸ್ಟಾರ್ಟ್ ದ ಸೆಲ್ಲರ್ ಅಂತ ಇದೆ. ಲಾಗಿನ್ ಆಲ್ರೆಡಿ ಅಕೌಂಟ್ ಏನಾದ್ರು ಇತ್ತು ಅಂದರೆ ಲಾಗಿನ್ ಮಾಡ್ಕೋಬೋದು. ಇಲ್ಲಾಂದರೆ ಹೊಸ್ದಾಗಿ ನಾವು ಮಾಡ್ತಾಯಿದ್ದೀವಿ, ಹೊಸ್ದಾಗಿ ಸಪ್ಲೈಯರ್ ಅಕೌಂಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಅಂದರೆ ನಾವು ಇಲ್ಲಿ ಸ್ಟಾರ್ಟ್ ದ ಸೇಲಿಂಗ್ ಅಂತ ಐತಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಓಪನ್ ಆಗ್ತಿದೆ. ವೆಲ್ಕಮ್ ಟು ಮಿಶೋ ಅಂತ ಬಂತು. ಈಗ ನೆಕ್ಸ್ಟ್ ಫಸ್ಟ್ ನಮ್ದು ಏನು ಕೇಳ್ತಿದೆ ಅಂದರೆ ಫೋನ್ ನಂಬರ್ ಕೇಳ್ತಿದೆ. ಫೋನ್ ನಂಬರ್ ಹಾಕಬೇಕು. OTP ಆದಮೇಲೆ ಆಟೋಮೆಟಿಕ್ ಅದೇ ಓಪನ್ ಆಗುತ್ತೆ ಅಂತ ಓದಿದೆ. ಏನು ಡೀಟೇಲ್ಸ್ ಬೇಕು ಅಂತ ಇಲ್ಲಿ ಇದೆ ನೋಡಿ. ಎನ್ರೋಲ್ಮೆಂಟ್ ID ಬೇಕು. ಅದೇ ಥರ ಪ್ಯಾನ್ ಕಾರ್ಡು, ಫುಲ್ ನೇಮು, ಇಮೇಲ್ ID, ಫುಲ್ ಅಡ್ರೆಸ್ ಬೇಕು. ಪ್ರೊಸೀಡ್ ಟು ಆ್ಯಡ್ ಡೀಟೇಲ್ಸ್ ಅಂತ ಏನು ಕೇಳ್ತಿದೆ. ಇದು ಕೇಳಿದ ತಕ್ಷಣ ನೆಕ್ಸ್ಟ್ ಡೀಟೇಲ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿದೆಯಲ್ಲ ಇವೆಲ್ಲ ಡೀಟೇಲ್ ಫಿಲ್ ಮಾಡಬೇಕು. ಡೀಟೇಲ್ಸ್ ಎಲ್ಲ ನಾವು ಫಿಲ್ ಅಪ್ ಮಾಡಾದಮೇಲೆ ಇಲ್ಲಿ ಕ್ಯಾಪ್ಚಾ ಸೆಕ್ಯೂರಿಟಿ ಚೆಕ್ ಅಂತ ಇರುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಒಂದು ಫೋನ್ಗೆ OTP, ಫೋನ್ ನಂಬರ್ ಏನು ಕೊಟ್ಟಿರ್ತೀರ ಅದಕ್ಕೆ OTP ಬರುತ್ತೆ. ಇನ್ನೊಂದು ಇಮೇಲ್ IDಗೆ ಅದಕ್ಕೆ ಸಪ್ರೇಟಾಗಿ OTP ಬರುತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಿ ಅಲ್ಲಿ ಕ್ಯಾಪ್ಚಾ ಏನಿರುತ್ತೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಆಮೇಲೆ ಸಬ್ಮಿಟ್ನ ಕೊಡಿ. ನೆಕ್ಸ್ಟ್ ಸ್ಟೆಪ್ ಏನಿದೆ, ನೆಕ್ಸ್ಟ್ ಡೀಟೇಲ್ಸ್ ಏನು ಫಿಲ್ ಮಾಡಬೇಕು ಅದು ಓಪನ್ ಆಗುತ್ತೆ. ಎರಡನೇ ಸ್ಟೆಪ್ಪು ಅಡ್ರೆಸ್ ಕೇಳ್ತಿದೆ. ನೀವು ಕರೆಕ್ಟಾಗಿ ಎಲ್ಲಿಂದ ಸಪ್ಲೈ ಮಾಡ್ತೀರಾ, ನಿಮ್ಮ ಆರ್ಡ್ರುಗಳು ನೀವು ಎಲ್ಲಿಂದ ಸಪ್ಲೈ ಕೊಡ್ತೀರಾ ಆ ಅಡ್ರೆಸ್ನ ಕರೆಕ್ಟಾಗಿ ಫಿಲ್ ಮಾಡಿ. ಅಂದರೆ ನೀವು ಎಲ್ಲಿ ಸೇಲ್ ಮಾಡ್ತೀರಾ ಪ್ರಾಡಕ್ಟ್ನ, ಆ ಪ್ರಾಡಕ್ಟು ಸೇಲ್ ಮಾಡೋಂಥ ಜಾಗನ ಕರೆಕ್ಟಾಗಿ ಕೊಟ್ಕೊಳ್ಳಿ. ಬಿಲ್ಡಿಂಗ್ ಆಗಿರ್ಬೋದು, ನಿಮ್ಮ ಏರಿಯಾ ಆಗಿರ್ಬೋದು, ಅಕ್ಕಪಕ್ಕ ನೀರು ಏನಿದೆ, ನೀವು ಫಸ್ಟ್ನೇ ಫ್ಲೋರಲ್ಲಿದ್ದೀರಾ, ಸೆಕೆಂಡ್ ಫ್ಲೋರಲ್ಲಿದ್ದೀರಾ, ಇಲ್ಲಾಂದರೆ ನೀವು ಹಳ್ಳಿಲಿ ಯಾರು ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮನೆ ಯಾವ ಸೈಡಲ್ಲಿದೆ, ಇಲ್ಲ ಬಸ್ ಸ್ಟ್ಯಾಂಡ್ ನಿಯರ್ ಇದೆಯಾ, ಇಲ್ಲ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಕೆಳಗಡೆ ಇದೆಯಾ, ನಿಮ್ಮ ಅಕ್ಕಪಕ್ಕ ಯಾರು ಹಾಸ್ಪಿಟಲ್ಗಳಿದೆಯಾ, ಎಲ್ಲ ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳಿ. ಲ್ಯಾಂಡ್ ಮಾರ್ಕ್ ಕೇಳ್ತಿದ್ರೆ ಏನಕ್ಕೆ ಅಂದರೆ ನಮಗೆ ಆರ್ಡ್ರ್ ಬಂದಿದ್ದನ್ನ ಪಿಕಪ್ ಮಾಡಿ ಮೀಶೋದವರು ತೊಗೊಂಡು ಹೋಗೋಕ್ಕೋಸ್ಕರ ಇದನ್ನ ಕೇಳ್ತಾರೆ. ನಾನು ಯಾವ ಆಪ್ಷನ್ ಚೂಸ್ ಮಾಡ್ತೀನಿ ಅಂದರೆ ನನ್ನೊಂದು ಫೋನ್ ಶಾಪ್ ಇರೋದ್ರಿಂದ ರೀಟೇಲ್ ಶಾಪ್ ಸೇಲ್ಸ್ ಡೈರೆಕ್ಟ್ ಟು ಕಸ್ಟಮರ್ ಅಂತಿದೆಯಲ್ಲ ಇದನ್ನ ಕ್ಲಿಕ್ ಮಾಡ್ತೀನಿ. ಅದೇ ಥರ ಸಬ್ಮಿಟ್ ಕೇಳ್ತಿದೆ. ನೆಕ್ಸ್ಟ್ ಸಬ್ಮಿಟ್ ಕೊಡಿ. ಸ್ಟೋರ್ ನೇಮ್, ಸಂಜಯ್ ಗೌಡ ಅಂತ ಕೊಟ್ಟೆ. ಸ್ಟೋರ್ ನೇಮ್ ಕಾಣ್ತಿದೆಯಲ್ಲ ಆ್ಯಡ್ ಸಿಗ್ನೇಚರ್ ಅಂತಿದೆಯಲ್ಲ ಆ್ಯಡ್ ಸಿಗ್ನೇಚರ್ನ ಕ್ಲಿಕ್ ಮಾಡಿ. ಆ್ಯಡ್ ಸಿಗ್ನೇಚರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂತು, ಅದೇ ಜನ್ರೇಟ್ ಆಗಿದೆ. ಸಬ್ಮಿಟ್ ಸಿಗ್ನೇಚರ್ ಕೊಡಿ. ಲೋಡಿಂಗ್ ತಗೋತಿದೆ. ಇದಾಯಿತು, ಮುಗೀತು ಅಂದರೆ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಅಕೌಂಟ್ ಓಪನ್ ಆಗುತ್ತೆ. ಇನ್ನು ನೆಕ್ಸ್ಟು ಲೀಸ್ಟಿಂಗ್ ಮಾಡೋದು ಒಂದೇ ಬಾಕಿ ಇರುತ್ತೆ. ಪ್ರಾಡಕ್ಟ್ ನಮ್ಮ ಹತ್ರ ಯಾವ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ ಲೀಸ್ಟ್ ಮಾಡೋದು ಒಂದೇ ಬಾಕಿ ಇರುತ್ತೆ. ನಿಮ್ಗೆ ಏನು ಫಿಲ್ ಮಾಡಿದ್ದೀರಾ, ಯಾವ ಥರ ಫಿಲ್ ಮಾಡಿದ್ದೀರಾ ಎಲ್ಲ ಇಲ್ಲಿ ಡೀಟೇಲ್ ಕೊಡೋದಾಗುತ್ತೆ. ಏನಾದ್ರು ಪಾಸ್ವರ್ಡ್ ಬೇಕು, ಇಲ್ಲ ಪಾಸ್ವರ್ಡ್ ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ಬೇಕಾದ್ರೆ ಚೇಂಜ್ ಮಾಡ್ಕೋಬೋದು. ಪಾಸ್ವರ್ಡ್ನ ಸೆಟ್ ಮಾಡ್ಬೋದು. ಇಲ್ಲಿ ನೋಡಿ ಕರೆಂಟ್ ಪಾಸ್ವರ್ಡು, ನ್ಯೂ ಪಾಸ್ವರ್ಡ್ ಅಂತಿದೆ. ಏನಾದ್ರು ನೋಟಿಫಿಕೇಷನ್ ಬೇಕು ಅಂದರೆ ಇದರಲ್ಲಿ ನೋಟಿಫಿಕೇಷನ್ ಬರುತ್ತೆ. ಅದನ್ನ ಬರಬೇಕಾದ್ರೆ ವಾಟ್ಸಪ್ ನಂಬರ್ ಚೇಂಜ್ ಮಾಡ್ಬೋದು. ಅಂದರೆ GST ಎನ್ರೋಲ್ಮೆಂಟ್ ID. ನಾನೇನು ಹೇಳಿದೆ ಎನ್ರೋಲ್ಮೆಂಟ್ ID ಅಂದರೆ ಏನು ಅಂತ. ಗೌರ್ಮೆಂಟ್ ಕಡೆಯಿಂದ ನೀವು ಸೇಲ್ ಮಾಡೋಕ್ಕೋಸ್ಕರ ನಮಗೆ ಒಂದು 15 ನಂಬರ್ ಡಿಜಿಟಲ್ ನಂಬರ್ ಕೊಟ್ಟಿದ್ದಾರೆ. ಎನ್ರೋಲ್ಮೆಂಟ್ ID. ಅಪ್ಲೈ ಸಿಗ್ನೇಚರ್, ನಮ್ಮ ಸಿಗ್ನೇಚರ್ ಆಟೋ ಜನ್ರೇಟ್ ಅದೇ ತೊಗೊಂಡಿದೆ. ನಾವು ಲೀಗಲ್ ಪಾಲಿಸಿ ಏನಿದೆ ಅದು ಇದೆ ಇಲ್ಲಿ. ಏನಾದರೂ ನಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಅಷ್ಟೇ ಸಿಂಪಲ್ಲಾಗಿ ಅಕೌಂಟು ಎಷ್ಟು ಸಿಂಪಲ್ಲಾಗಿ ಮುಗೀತು ನೋಡಿ. ಇಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಲೀಸ್ಟಿಂಗ್ ಹೆಂಗೆ ಮಾಡೋದು ಅನ್ನೋದನ್ನು ನಾನು ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಯಾವ ಪ್ರಾಡಕ್ಟ್ನ ಲೀಸ್ಟಿಂಗ್ ಹೆಂಗೆ ಮಾಡಬೇಕು ಕಾಣ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಒಂದು ಸರಿ. ಪ್ರತಿಯೊಂದು ನಮ್ಮ ಅಕೌಂಟ್ ಓಪನ್ ಆಗಿದೆಯಲ್ಲ, ನಮ್ಮ ಸ್ಟೋರ್ ಒಂದು ಶಾಪು ನಮ್ಮ ಮನೇಲೇ ಕೂತ್ಕೊಂಡು ಒಂದು ಶಾಪ್ ಓಪನ್ ಮಾಡೋ ಥರ ಇದು. ಆಲ್ರೆಡಿ ನೋಡಿ ನಮ್ಮ ಶಾಪು ಆಲ್ರೆಡಿ ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು ಓಮು ಎಲ್ಲ 0 ಇದೆ. ಆರ್ಡರ್ಸು, ರಿಟರ್ನ್ ಆರ್ಡರು ಇನ್ನೂ ಏನೂ ಮಾಡಿಲ್ಲ. ಪೇಮೆಂಟು ಪ್ರತಿಯೊಂದು ಇದರಲ್ಲೇ ಇರುತ್ತೆ. ಇದರೆಲ್ಲ ಇಲ್ಲಿ ವೆಲ್ಕಮ್ ಸಂಜಯ್ ಗೌಡ ಅಂತ ಬಂತು. ಲೆಟ್ಸ್ ಗೆಟ್ ಯುವರ್ ಬಿಸ್ನೆಸ್ ಸ್ಟಾರ್ಟೆಡ್ ಇನ್ 3 ಸ್ಟೆಪ್ಸ್. ಈ 3 ಸ್ಟೆಪ್ ಇದೆಯಲ್ಲ
ಸ್ಟಾರ್ಟ್ ಮಾಡೋದು ನಮ್ಮ ಬಿಸ್ನೆಸ್ನ ಇನ್ಮೇಲೆ ಸ್ಟಾರ್ಟ್ ಮಾಡ್ಬೋದು. ನಾವು ಪ್ರಾಡಕ್ಟ್ಗಳನ್ನ ಲಿಸ್ಟ್ ಮಾಡಿ ಕಸ್ಟಮರ್ಗೆ ಆರಾಮ್ಸೆ ಮಾರ್ಬೋದು. ನೆಕ್ಸ್ಟ್ ಕಸ್ಟಮರ್ಗಳಿಗೆ ಯಾವ ಥರ ಲಿಸ್ಟ್ ಮಾಡೋದು ಅದನ್ನು ಪಾರ್ಟ್ 3ಯಲ್ಲಿ ಹೇಳ್ತೀನಿ. ಅಕೌಂಟ್ ಏನೋ ಓಪನ್ ಆಯಿತು, ಹೆಂಗೆ ಬರುತ್ತೆ ಅಂದರೆ, ಈಗ ನಾನೊಬ್ಬ ಕಸ್ಟಮರ್ ಅಂದ್ಕೊಳ್ಳಿ, ನನಗೆ ನಾನು ಮೀಶೋ ಅಕೌಂಟ್ ಓಪನ್ ಮಾಡ್ತೀನಿ, ಯಾವುದೋ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು, ಇಲ್ಲ ಒಂದು ಶೂ ಏನೋ ನಾನು ಬೈ ಮಾಡಬೇಕು, ಅದನ್ನ ಬುಕ್ ಮಾಡಬೇಕು ಅಂತ. ಅದನ್ನು ಪ್ರಾಡಕ್ಟನ್ನು ಶೂನ ಬುಕ್ ಮಾಡ್ತೀನಿ. ಅದು ಡೈರೆಕ್ಟಿಗೆ ಹೋಗುತ್ತೆ, ಮೀಶೋದವ್ರ ಹತ್ರ ಹೋಗುತ್ತೆ. ಮೀಶೋದವರು ನೀವೇನು ಅಕೌಂಟಿಗೆ ಕ್ರಿಯೇಟ್ ಮಾಡಿದ್ದೀರಾ, ಒಂದು ಲೀಸ್ಟ್ ಮಾಡಿಬಿಟ್ಟು ನೀವೇ ಒಂದು ಶೂನ ಲೀಸ್ಟ್ ಮಾಡಿರ್ತೀರ. ನಾನೊಬ್ಬ ಕಸ್ಟಮರಾಗಿ ಬೈ ಮಾಡಿದೆ ಅಂದರೆ ನಮ್ಮಿಂದ ನಿಮಗೆ ದುಡ್ಡನ್ನ ಮೀಶೋದವರು ಕೊಡ್ತಾರೆ. ಇಷ್ಟೇ ಸಿಂಪಲ್ಲಾಗಿ ಇಷ್ಟೇ. ಅಮ್ಮಮ್ಮಂದ್ರೆ ಎಷ್ಟು ಬೇಕು, ನೀವು ಯಾವ ಪ್ರಾಡಕ್ಟ್ನ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಡ್ರೆಸ್ಸಾರು ಆಗಿರ್ಬೋದು, ಬಾಯ್ಸ್ದು ಗರ್ಲ್ಸ್ದು ಡ್ರೆಸ್ಗಳೇನಾದ್ರು ಸೇಲ್ ಮಾಡ್ತೀನಿ ಅಂದರೆ, ಇಲ್ಲಾಂದರೆ ಕಿಚನ್ ಐಟಮು, ಫೋನ್ ಆ್ಯಕ್ಸಸರೀಸು, ಅದು ಬಿಟ್ಟರೆ ಗಿಫ್ಟ್ ಐಟಮ್ಗಳು, ಬ್ಯೂಟಿ ಪ್ರಾಡಕ್ಟ್ಸು. ಈಗ ಬ್ಯೂಟಿ ಪ್ರಾಡಕ್ಟ್ಸ್ ತೊಗೊಳ್ತೀನಿ ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಎಕ್ಸಾಂಪಲ್ ಕೊಡ್ತಾ ಇರೋದು, ಬ್ಯೂಟಿ ಪ್ರಾಡಕ್ಟ್ಗಳನ್ನ ನೀವು ಮಾರ್ತೀರಿ ಅಂದರೆ, ಸ್ಕಿನ್ ಕೇರ್ ಈ ಥರ ಏನಿರುತ್ತೆ ಆ ಪ್ರಾಡಕ್ಟ್ಗಳನ್ನ ನೀವು ಮಾರ್ತೀರಿ ಅಂದರೆ ನಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅದೇ ನೀವು ಸ್ವಲ್ಪ ಗಿಫ್ಟ್ ಐಟಮ್ಗಳು ಚಿಕ್ಕದಾಗಿ ಒಂದು ಟೆಡಿ ಬೇರ್ ಆಗಿರ್ಬೋದು, ಇಲ್ಲಾಂದರೆ ಚಿಕ್ಕದಾಗಿ ಒಂದು ಕೀ ಬಂಚ್ಗಳಾಗಿರ್ಬೋದು, ಈ ಥರ ಏನಾದ್ರು ನೀವು ಮಾಡ್ತೀರ ಅಂದರೆ ಲೋ ಇನ್ವೆಸ್ಟ್ಮೆಂಟ್ ಆಗಿ ಒಳ್ಳೆ ಪ್ರಾಡಕ್ಟ್ನ ಕೊಟ್ಟರೆ ನೀವು ನಮ್ಗೆ ಇನ್ನೊಂದು ಏನು ಖುಷಿ ಅಂದರೆ, ನಮಗೆ GST ಬೇಕಾಗಿಲ್ಲ. ಮೀಶೋ ಅಕೌಂಟನ್ನು ನಾವು ಮೀಶೋ ಮಾಡ್ತೀವಿ, ಮೀಶೋ ಅಕೌಂಟಲ್ಲಿ ನಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ತೀವಿ ಅಂದರೆ GST ಬೇಕಾಗಿಲ್ಲ. ಎರಡನೇದು ಬಂದು ಇನ್ವೆಸ್ಟ್ಮೆಂಟು ಕಮ್ಮಿ ಆಗ್ಬೋದು. ಏನಕ್ಕೆ ಅಂದರೆ, ನಾವು ಯಾವುದೇ ಥರದ ಶಾಪ್ ಮಾಡಬೇಕು, ಈಗ ಒಂದು 2 ಲಕ್ಷ 3 ಲಕ್ಷ ಕೊಟ್ಟು ಅಡ್ವಾನ್ಸ್ ಎಲ್ಲ ಕೊಟ್ಟು ಮಳಿಗೆ ತಗೊಂಡು ನಾವು ಬಿಸ್ನೆಸ್ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಮಾರ್ಜಿನ್ ನಮ್ಗೆ ಜಾಸ್ತಿ ಆಗುತ್ತೆ. ಇದು ಮನೆಯಲ್ಲೇ ಮಾಡ್ಬೋದು, ಎಲ್ಲರೂ ಮಾಡ್ಬೋದು ಈ ಬಿಸ್ನೆಸ್ನ. ಈಗ ಶಾಪ್ ಇಟ್ಕೊಂಡೇ ಮಾಡಬೇಕು ಅನ್ನೋದೇ ಇಲ್ಲ ಅಂದರೆ ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು. ಈ ಬಿಸ್ನೆಸ್ನ ಯಾರು ಬೇಕಾದ್ರೂ ಮಾಡ್ಬೋದು, ಸ್ಟೂಡೆಂಟ್ಗಳು ಮಾಡ್ಬೋದು. ಅದೇ ರೀತಿ ಮನೇಲಿ ಕೂತ್ಕೊಂಡು ಈಗ ನಮ್ಮ ಸಿಟಿಲಿ ಎಷ್ಟೋ ಜನಗಳಿಗೆ ಮನೆ ಬಾಡಿಗೆ ಕಟ್ಟೋಕ್ಕೂ ತುಂಬ ಹಿಂಸೆ ಆಗುತ್ತೆ, ಅಂಥವರು ಮಾಡ್ಬೋದು. ನಮ್ಮ ಹಳ್ಳಿ ಕಡೆ ಫ್ರೀಯಾಗಿ ಕೂತಿರ್ತಾರಲ್ಲ ಅವರು ಮಾಡ್ಬೋದು. ಎಕ್ಸ್ಟ್ರಾ ಇನ್ಕಮ್, ನನಗೆ ನಾನು ಪಾರ್ಟ್ ಟೈಮ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನನಗೆ ಅದರಲ್ಲಿ ಇನ್ಕಮ್ ಸಾಕಾಗ್ತಾಯಿಲ್ಲ, ನಾನೇನಾದ್ರು ಮಾಡಬೇಕು ಅಂತವ್ರಲ್ಲ ಅವ್ರಿಗೆ ಇದು ಬೆಸ್ಟ್ ಬಿಸ್ನೆಸ್ಸು, ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಇದು. ಹೋಗ್ತಾ ಮೇಲೆ ಬೇಕಾದ್ರೆ ಮುಂದೆ GST ಮಾಡಿಸ್ಕೊಳ್ಳಿ. ಈಗ GST ಇಲ್ಲೇ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ನೀವು ಮಾಡಿ ಖಂಡಿತವಾಗ್ಲೂ ನೀವು ಒಳ್ಳೆ ಒಂದು ಬಿಸ್ನೆಸ್ನ ಆರಾಮ್ಸೆ ರನ್ ಮಾಡ್ಬೋದು. ಸಪ್ರೇಟಾಗಿ ನನ್ನೊಂದು ಇನ್ಕಮ್ ಮಾಡ್ಬೋದು. ಸೈಡ್ಸ್ ಬಿಸ್ನೆಸ್ ಥರ ಸೈಡ್ಸ್ ಇನ್ಕಮ್ ಸಪ್ರೇಟಾಗಿ ಬರುತ್ತೆ. ನೀವು ಮಾಡೋ ಕೆಲಸದಲ್ಲೇ ಮಾಡಿ, ಅದು ಆರ್ಡ್ರ್ ಬರುತ್ತೆ, ಯಾವಾಗ ಆರ್ಡ್ರ್ ಬರುತ್ತೆ, ಏನು ಬರುತ್ತೆ. ಆಮೇಲೆ ಝೀರೋ ಇನ್ವೆಸ್ಟ್ಮೆಂಟಿಂದ ಯಾವುದೇ ₹1 ಇನ್ವೆಸ್ಟ್ಮೆಂಟ್ ಇಲ್ಲೇ ಯಾವ ಥರ ಬಿಸ್ನೆಸ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ. ಕೊನೆಯದಾಗಿ ಇದರಲ್ಲಿ ಇನ್ಕಮ್ ಎಷ್ಟು ಬರುತ್ತೆ ಮೀಶೋ ಅಕೌಂಟಲ್ಲಿ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಪ್ರಾಡಕ್ಟ್ನ ನೀವು ₹300 ತಂದಿರ್ತೀರ, ಅದನ್ನು ನೀವು ಆನ್ಲೈನಲ್ಲಿ ಒಂದು ₹600 ಮಾರ್ತೀರ. ಒಂದು ದಿನಕ್ಕೆ ಒಂದು 5 ಪ್ರಾಡಕ್ಟ್ ಹೋಗುತ್ತೆ. 5 × 300 ಅಲ್ಲಿಗೆ ಅಂದರೆ 1,500 ಆಗುತ್ತೆ ಅಂದ್ಕೊಳ್ಳಿ. ಬಿಸ್ನೆಸ್ನ ನೀವು ಯಾವ ಥರ ಇನ್ವೆಸ್ಟ್ಮೆಂಟ್ ಆಗ್ತೀರಿ, ಯಾವ ಥರ ಬಿಸ್ನೆಸ್ ಮಾಡ್ತೀರಿ ಅದು ನಿಮ್ಮ ಮೇಲೆ ಇರುತ್ತೆ. ನೀವು ಕಮ್ಮಿ ಕಾಸ್ಟ್ ಹಾಕಿ ಒಳ್ಳೆ ಹೈ ಕ್ವಾಲಿಟಿ ಪ್ರಾಡಕ್ಟ್ನ ಕಸ್ಟಮರ್ಗೆ ಕೊಟ್ಟರೆ, ರೇಟಿಂಗ್ಗಳನ್ನು ತೊಗೊಂಡ್ರೆ, ನೀವು ಆರಾಮ್ಸೆ ತಿಂಗಳಿಗೆ ನಿಮ್ಮ ಸೈಡ್ಸ್ ಆಗಿ ಬಿಸ್ನೆಸ್ ಆಗಿ ಒಂದು 30,000 ಇನ್ಕಮ್ನ ಆರಾಮಾಗಿ ಅರ್ನ್ ಮಾಡ್ಬೋದು ಇದರಲ್ಲಿ, ಈ ಪ್ಲ್ಯಾಟ್ಫಾರ್ಮಲ್ಲಿ. ಎಲ್ಲರಿಗೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ವಿಚಾರ ಇದ್ರೂ ಕಮೆಂಟ್ ಮಾಡಿ. ನಾನು ಬಯೋದಲ್ಲಿ ಕೊಟ್ಟಿರ್ತೀನಿ, ಲಿಂಕ್ನ ಕೊಟ್ಟಿರ್ತೀನಿ. ಇದ್ರನ್ನ ಯಾವ ಥರ ನಮ್ಮ ಮೀಶೋ ಅಕೌಂಟ್ನ ಓಪನ್ ಮಾಡೋದು ಅನ್ನೋದನ್ನ ನಾನು ಇಲ್ಲಿ ಕೊಟ್ಟಿರ್ತೀನಿ, ಬಯೋದಲ್ಲಿ ಕೊಟ್ಟಿರ್ತೀನಿ. ಅದೇ ಥರ ಎಲ್ಲರಿಗೂ ಹೊಸ್ದಾಗಿ ಮಾಡೋರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಆಗಿರೋ ಫ್ರೆಂಡ್ಸ್ಗಳಿಗಿನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೇನಿ. ಟೇಕ್ ಕೇರ್, ಗುಡ್ ಬಾಯ್.